ತಂಗಿ ಅಣ್ಣಯ್ಯ ನೀನು ದಾರೋ ನಿನ್ನ ಹೆಸರೇನೋ ನಿನ್ನ ವಾಸಸ್ಥಳ ಯಾವುದು ನೀನೊಬ್ಬ ರಾಜ್ಯಪುತ್ರಿಯಾಗಿ ಕಾಣುವೆ ಈ ಮಧ್ಯರಾತ್ರಿಯಲ್ಲಿ ಏಕಾಂಗಿಯಾಗಿ ಬಂದ ಶಿರವಂಬಾಗಿ ಕರಗಳಂ ಜೋಡಿಸಿ ಈ ಸಭೆಯಲ್ಲಿ ನಿಂತ ಕಾರಣವೇನು ಓಹೋ ಅಮ್ಮಯ್ಯ ಅಣ್ಣಯ್ಯ ನಿನ್ನ ಸಂಗತಿ ಒಂದು ಉಳಿಯದ ಪೇಳು ಮತ್ತಗ ಜಗಾಮೆನೆ ತಿಳಿಸ ನಿನ್ನ ಮನ ಜಯಚನೆ ಅಣ್ಣಯ್ಯ ಅಮ್ಮಯ್ಯ ನಾನು ಬಂದ ಕಾರ್ಯವನ್ನು ನಡೆಸಿಕೊಡುವಿ ಅಣ್ಣಯ್ಯ ಹೌದು ಅಮ್ಮಯ್ಯ ಅಣ್ಣಯ್ಯ ಅಮ್ಮಯ್ಯ ಹೇಳುವೆನು ಕೇಳು ಅದೇನು ಚೆನ್ನಾಗಿ ಹೇಳಮ್ಮಯ್ಯ ಹೊಡವೇಪ ಶ್ರೇಷ್ಠನೆ ಹೇಳೈ ಎಂದಾಯ ನೋಡಿಯ ಅದೇನು ಚೆನ್ನಾಗಿ ಹೇಳಮ್ಮಯ್ಯ ಕರುಣಾಯ ಕಮಲೇಂದ್ರ ಕಮಲಾವತಿರ ಜೇಂದ್ರ ಅಣ್ಣಯ್ಯ ಅಮ್ಮಯ್ಯ ಚೆನ್ನಾಗಿ ಕೇಳು ಅದೇನು ಚೆನ್ನಾಗಿ ಹೇಳಮ್ಮಯ್ಯ ಕರುಣಾಯ ಕಮಲೇಂದ್ರ ಕಮಲಾವತಿರ ಜೇಂದ್ರ ಆ ಹಸ್ತವ ಕೊಡಿ ಸಮಯ ಹಸ್ತವ ಕೊಡಿ ಸಮಯ ಹೇಳುವೆ ನಿನಗೇನ ವಿಷಯ ಕೀರ್ತಿಯ ನೋಡಿಯ ಅಣ್ಣಯ್ಯ ಅಮ್ಮಯ್ಯ ನಾನು ಬಂದ ಕಾರ್ಯವನ್ನು ನಡೆಸಿಕೊಡುತ್ತೇನೆಂದು ಕೈಯನ್ನ ಹಾಕಿ ವಚನವನ್ನು ಕೊಟ್ಟರೆ ಬಂದ ಸಂಗತಿಯನ್ನು ಹೇಳುವಿನ ಅಣ್ಣ ರಾಜಾದ್ರಿ ಗಣ್ಯ ಅಮ್ಮ ಕಮಲಾಂಬಿಕೆ ಏನು ಮಾತನಾಡಿದೆ ಇದಕ್ಕೊಂದು ಸಾದೃಶ್ಯವನ್ನು ಹೇಳ್ತೀನಿ ಕೇಳುವಂತಳಾಗ ಚೆನ್ನಾಗಿ ಹೇಳು ಅಣ್ಣಯ್ಯ ಉದಯತೀಯ ತಿರ್ಪಾನು ಪಶ್ಚಿಮೆ ದಿಗ್ಬಗೆ ಪಚುಲತೆ ಇತು ಮೇರು ಸಿತಾತಂ ಜ್ಞಾತವನ್ನು ವಿಕಸಿತ ಪದ್ಮಂ ಪರ್ವತಾಗ್ರೇ ಶಿಲಾಯಂ ನವಮತೆ ಪುನರುತ್ತಂ ಭಾಷಿತಂ ಅಮ್ಮಯ್ಯ ಅಣ್ಣಯ್ಯ ಇದರ ತಾತ್ಪರ್ಯವೇನೆಂದರೆ ಅದರ ಅರ್ಥವೇನು ಅಣ್ಣಯ್ಯ ಪೂರ್ವಕ್ಕೆ ಮೂಡುವ ಸೂರ್ಯನ ಒಂದು ವೇಳೆ ಪಶ್ಚಿಮಕ್ಕೆ ಮೂಡಿದರೂ ಮೂಡ್ಯನು ಮೇಲು ಪರ್ವತದ ಸ್ಥಳವನ್ನು ಬಿಟ್ಟರು ಬಿಟ್ಟಿತು ನೀರಿನಲ್ಲೇ ಒಟ್ಟುವ ಕಮಲವು ಪರ್ವತಾಗ್ರ ಶಿಖರದಲ್ಲಿ ಜನಿಸಿತು ಭಾಗ್ನಿಯು ತಣ್ಣಗಾದರೂ ಹಾದಿತು ಆದ ಕಾರಣ ಸತ್ಪುರುಷರ ಕೊಟ್ಟ ಮಾತು ವಚನವು ಎಂದಿಗೂ ತಪ್ಪಲಾರರು ಆಹೋ ತಂಗಿ ಅಣ್ಣಯ್ಯ ಆದ ಕಾರಣ ನಿನ್ನ ಮನಸ್ಸಿನ ಒಡಂಬಡಿಕೆ ಏನಿರುವುದು ಹೇಳು ಅದರಂತೆ ನಡೆಸಿಕೊಡುವೆನೋ ಆಹೋ ತಂಗಿ ನೀನು ದಾರೋ ನಿನ್ನ ಹೆಸರೇನು ನಿನ್ನ ವಾಸಸ್ಥಳ ಯಾವುದು ಎಲ್ಲ ಸಂಗತಿ ಸಲ್ಲೀಲದಿಂದ ಪೇಳು ಪುಲ್ಲಾಲೋಚನೆ ಮತ್ತೇನು ವೇಚನೆ ಎನ್ನ ಪತಿಗಾರ
ವಿಷಯ ನೀನಾದೆ ಕೇಳಲ್ಲ ನೋಡಿ ಅಣ್ಣಯ್ಯ ಅಮ್ಮಯ್ಯ ನಾನು ದಾರಂದರೆ ನೀನು ದಾರು ತಂಗಿ. ಹಸ್ತಿನಾವತಿಗೆ ಒಡೆಯನಾದ ಧರ್ಮರಾಜರ ಹೆಂಡತಿ. ನನ್ನ ಹೆಸರು ಪಾಂಚಾಲಿ ಎಂದು ಕರೆಯುವರು. ಇಲ್ಲಿಗೆ ಬಂದ ಕಾರಣ ಅಣ್ಣಯ್ಯ ಅಮ್ಮಯ್ಯ ವೈಕುಂಠಕ್ಕೆ ಒಡೆಯನಾದ ಶ್ರೀಕೃಷ್ಣ ಪರಮಾತ್ಮನೇ ನನಗೆ ಅಣ್ಣನಾಗಬೇಕು. ಈಗ ನನ್ನಿಂದ ನಿನಗೇನಾಗಬೇಕು ತಂಗಿ? ಅಣ್ಣಯ್ಯ ಅಮ್ಮಯ್ಯ ಅಂಥ ಅಣ್ಣನ ಮಗನಾದ ಮನ್ಮಥನಿಗೆ ಕನ್ಯೆಯ ದೊರೆಯದ ಕಾರಣ ನಿನ್ನಲ್ಲಿ ಕನ್ಯೆ ಇರುವುದೆಂದು ನಿನ್ನ ಬಳಿಗೆ ನಾನು ಬಂದಿರುವೆನು. ಅಣ್ಣಯ್ಯ ಅಮ್ಮಯ್ಯ ನಿನ್ನ ಮಗಳಾದ ರತಿದೇವಿಯನ್ನು ಮನ್ಮಥನಿಗೆ ಕೊಟ್ಟು ಲಗ್ನವನ್ನು ಮಾಡು ಅಣ್ಣ. ಇದು ಪೂರ್ವ ಜನ್ಮದ ಪುಣ್ಯ. ಪಂಚ ಪಾಂಡವರ ಪ್ರಾಣನಾಯಕಿಯಾದ ಪಾಂಚಾಲಿ ಈ ನಡಸಭೆಯಲ್ಲಿ ನಿಂತು ಒಳ್ಳೆಯ ಸುದ್ದಿಯನ್ನೆತ್ತಿದೆ. ಉಚ್ಚ ಮಾತನಿಲ್ಲ. ಮತ್ತೇನಾದರೂ ಚಿತ್ತ ಬ್ಯಾರೆ ಇದ್ದು ತಂದು ತತ್ತರ ಪಟ್ಟು ಉತ್ತರ ಕೊಟ್ಟಿದ್ರೆ ಅಯ್ಯೋ ಈ ಸುದ್ದಿಯಲ್ಲಿ ವ್ಯಕ್ತವಾಗುತ್ತ. ಉತ್ತಮವಾದ ಪುರುಷೋತ್ತಮನ ಸುದ್ದಿಯನ್ನು ಎನ್ನ ಹತ್ತಿರ ಬಿತ್ತರಿಸಿದಿರ. ಉತ್ತಮನ ಸ್ನೇಹ ಮಾಡು ಎಂದು ಹಾಡಿದೆಯಲ್ಲ. ವಾ 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 ದ್ರೌಪದಿ, ಇದಕ್ಕಾಗಿ ರಂಭ ರೂಢಿಯನ್ನು ಮಾಡಿ ಅದಮ ಗೊಲ್ಲನ ಕೂಡ ಬೀಗತನ ಮಾಡಿ ಎಂದು ನುಡಿಯುವುದಕ್ಕೆ ನಿನ್ನ ಬಾಯಿ ಹೇಗೆ ಬಂತು? ಈ ಸುದ್ದಿಯನ್ನು ಬಿಟ್ಟು ನಿನಗಿಷ್ಟ ಇದ್ದದ್ದು ಬೇಡೋ ತಪ್ಪಿವೆ. ಆ ಕುಲಗೇಡಿ ಕೃಷ್ಣನ ಹೆಸರು ಮಾತ್ರ ಎನ್ನ ಕರಣಕ್ಕೆ ಹಾಕದಿರ ಪಾಂಚಾಲಿ. ಅಣ್ಣಯ್ಯ ನಿನಗೆ ತಕ್ಕೆ ಇಷ್ಟೊಂದು ಬಿಂಕ? ಎನ್ನ ಮಗಳನ್ನ ಆ ಗೊಲ್ಲನ ಮಗನಿಗೆ ಕೇಳದ್ದಕ್ಕೆ ದ್ರೌಪದಿ ನಿನ್ನ ಕೋಪವನ್ನು ಬಿಡು. ಗೊಲ್ಲ ಅಣ್ಣಯ್ಯ ಅದು ಯಾತಕ್ಕೆ ಬಿಡುವುದಿಲ್ಲ? ಹೇಳುವುದನ್ನು ಕೇಳು. ಅದೇನು ಚೆನ್ನಾಗಿ ಹೇಳಮ್ಮಯ್ಯ. ನಿನ್ನ ಭಿಂಕವ ತ್ಯಜಿಸ ಕೃಷ್ಣನ ಕೃಪೆ ಗಳಿಸ. ರತಿ ಕಲ್ಯಾಣ ನಡೆಸೋ ರತಿ ಕಲ್ಯಾಣ ಕಾರ್ಯ ನಡೆಸೋ ಬೇಡುವೆ ನಿನಗೆ ಅಣ್ಣ ಕೇಳಲ್ಲ ನೋಡಿಯ. ಅಣ್ಣಯ್ಯ ಅಮ್ಮಯ್ಯ ನಿನಗೆ ತಕ್ಕೆ ಇಷ್ಟೊಂದು ಸಿಟ್ಟು? ಆ ಗೊಲ್ಲನ ಮಗನಿಗೆ ಕೇಳಿದ್ದಕ್ಕೆ ಅಮ್ಮಯ್ಯ. ಅಣ್ಣಯ್ಯ ಅಮ್ಮಯ್ಯ ನಮ್ಮ ಅಣ್ಣನು ಜಗತ್ಕಾರಣ ಮೂರ್ತಿಯು. ಅಣ್ಣಯ್ಯ ಅಮ್ಮಯ್ಯ ನಿನ್ನ ಭಿಂಗವನ್ನು ಬಿಡು. ನಿನ್ನ ಮಗಳಾದ ರತಿದೇವಿಯನ್ನು ಮನ್ಮಥನಿಗೆ ಕೊಟ್ಟು ರತಿ ಕಲ್ಯಾಣದ ಕಾರ್ಯವನ್ನು ನಡೆಸು ಅಣ್ಣ. ಬರುವುದು ನಿನಗೆ ಪುಣ್ಯ. ಅಮ್ಮ ದ್ರೌಪದಿ, ಆ ಕಡಮೂರ್ಖನ ಸುದ್ದಿಯನ್ನು ಬಡಿವಾರ ಮಾಡಿ ಎನ್ನ ಮುಂದೆ ತಿದ್ದಿ ನೋಡಿದ್ರೆ ನಾನೇನು ಅರಿಯದವನಲ್ಲ, ಅವನೇನು ಅರಿಯದವನಲ್ಲ. ಹಾಗೇ ಉಡರಾಜವದನೆ ಅಣ್ಣಯ್ಯ ಆ ಕುಲಗೇಡಿ ಕೃಷ್ಣನ ಮಗನಿಗೆ ಮಗಳನನ್ನು ಕೊಟ್ಟರೆ ಸೃಷ್ಟಿ ಬಾಲಕರೆಲ್ಲರೂ ಎನ್ನನ್ನು ಆಸೆ ಮಾಡ್ಯಾರು. ಈ ಸಭೆಯಲ್ಲಿ ಕುಳಿತ ಜನರು ಕೈ ಚಾಪ್ಪಳೆ ನಿಟ್ಟು ಪಕ್ಕನೆ ನಕ್ಕಾರು. ಆ ಮುಕ್ಕೊಂದನ ಕೂಡ ಬೀಗತನ ಮಾಡಿದರೆ ಎನ್ನ ಕುಲಕ್ಕೆ ಕುಂದಲ್ಲದೆ ಕೀರ್ತಿ ಎತ್ತಣದು. ಈಕೋ ಸುಂದರ ನಂದಿನಿಯಾದ ರತಿ ದೇವಿಗೆ ವರನು ಸಿಗದಿದ್ದರೆ
ಅಂದು ಒಂದು ತಪ್ಪಾಯಿತಂದು ನಿನ್ನ ಪಾದಾಂಗಳಂ ಹಿಡಿದು ಬೇಡಿಕೊಳ್ಳುವನು. ಆ ಪುಂಡರಿ ಕ್ರಾಕ್ಷನ ಸುದ್ದಿಯನ್ನ ಖಂಡಿತ ಎನ್ನೆದಿರಿ ಸರ್ವತ ಎತ್ತಬೇಡ, ಕಂಡಿ ಆದ್ರೂ ಪದನಂದಿರೆ ಅಣ್ಣಯ್ಯ. ಅಮ್ಮಯ್ಯ, ಮಾತು ಕೊಟ್ಟಿರುವಿಯಲ್ಲ, ಮಗಳನನ್ನು ಕೊಡುವೆನೆಂದು ಕೊಟ್ಟಿಲ್ಲಲ್ಲಮ್ಮಯ್ಯ. ಕೊಟ್ಟ ಮಾತು ತಪ್ಪಬೇಡ. ಮಗಳನನ್ನು ಕೊಡುವೆನೆಂದು ಕೊಟ್ಟಿಲ್ಲಲ್ಲಮ್ಮಯ್ಯ. ಹೇಳುವೆಲೆ ಕೇಳು. ಅದೇನು ಚೆನ್ನಾಗಿ ಹೇಳಮ್ಮಯ್ಯ. ಕೊಟ್ಟ ಮಾತನೋ ತಪ್ಪಿ ಬಾಳಬಾರದು, ಕೊಟ್ಟ ಮಾತನೋ ತಪ್ಪಿ ಬಾಳಬಾರದು. ಕೆಟ್ಟ ಮಾತನೋ ಯಾರಿಗೆ, ಕೆಟ್ಟ ಮಾತನೋ ಯಾರಿಗೆ ಆಡಬಾರದು. ಕೊಟ್ಟ ಮಾತನೋ ತಪ್ಪಿ ಬಾಳಬಾರದು. ನಿನ್ನ ಸಿರಿಯ ಸಂಪದವೆಲ್ಲ ಹರಿಯ ಕರುಣೆ ನೀ ತಿಳಿದಿಲ್ಲ. ನಿನ್ನ ಸಿರಿಯ ಸಂಪದವೆಲ್ಲ ಹರಿಯ ಕರುಣೆ ನೀ ತಿಳಿದಿಲ್ಲ. ನಿನ್ನ ಸಿರಿಯ ಸಂಪದವೆಲ್ಲ ಹರಿಯ ಕರುಣೆ ನೀ ತಿಳಿದಿಲ್ಲ. ಹಮ್ಮಿನಿಂದ ಫಲವೇನಿಲ್ಲ, ಹಮ್ಮಿನಿಂದ ಫಲವೇನಿಲ್ಲ, ಜ್ಞಾನ ನಿನಗಿಲ್ಲ. ಅಣ್ಣಯ್ಯ, ಅಮ್ಮಯ್ಯ, ಕೊಡುವ ಮಗಳನ್ನು ಕೊಡು ಎಂದು ಕೇಳಿದರೆ ನಿನಗೆ ಏತಕ್ಕೆ ಇಷ್ಟೊಂದು ಸಿಟ್ಟು? ಆ ಗೊಲ್ಲನ ಮಗನಿಗೆ ಮಾತ್ರ ಕೊಡುವುದಿಲ್ಲಮ್ಮಯ್ಯ. ನಮ್ಮ ಅಣ್ಣನಿಗೆ ಏನು ಕಡಿಮೆ ಆಗಿರುವುದು? ನನ್ನಲ್ಲಿ ಏನು ಕಡಿಮೆ ಇದೆ ಅಮ್ಮಯ್ಯ? ಆತನು ಜಗತ್ಕಾರಣ ಮೂರ್ತಿಯು. ಆದರೂ ಆಗಿರಬಹುದು ಅಮ್ಮಯ್ಯ. ಅಣ್ಣನನ್ನು ಹುಲ್ಲಿಗಿಂತ ಕಡಿಯಾಗಿ ಮಾತನಾಡುವಿಯ? ಸಹಜವಾಗಿ ಮಾತನಾಡುವ ದ್ರೌಪದಿ. ನಮ್ಮ ಅಣ್ಣನು ಲೋಕರಕ್ಷಕನು. ಆದರೆ ಮಗಳನ್ನು ಕೊಟ್ಟು ಪುಣ್ಯವನ್ನು ಕಟ್ಟಿಕೊ ಅಣ್ಣ ರಾಜಾದ್ರಿ ಗಂಡ. ಹಾಗೇ ಪಾಂಡವರ ಸತಿಯಾದ ದ್ರೌಪದಿ ಕಮಲ ಚಕ್ರವರ್ತಿ ಎಂತ ದುರ್ವಚನವನ್ನಾಡಿದೆ. ಕೋಚಿತಾದಮ ಕೃಷ್ಣನನ್ನು ಈ ಜಗತ್ಕರಣ ಮೂರ್ತಿ ಎಂದು ಆಡಿದಲ್ಲ. ಹೌದು ಅಣ್ಣಯ್ಯ. ಅಯ್ಯೋ, ಈ ನುಡಿಯನ್ನು ಕೇಳಲಾರೆ. ಏಲೇ ಪಾಂಚಾಲಿ, ಇದೇ ಮಾತು ಇನ್ನೊಮ್ಮೆ ಆಡಿದರೆ ನಿನ್ನ ಕುತ್ತಿಗೆ ಬಿಡದತ್ತ ನೂಕುವೆ. ಬೋಲು ಎಚ್ಚರದಿಂದ ಮಾತನಾಡೋ. ಚಾಂಡಾಲನಾದ ಗೊಲ್ಲನ ಸುದ್ದಿಯನ್ನು ಈ ನಡಸಬೇರೆ ಸುತ್ತಿ ಮಾಡಿ ಬೊಗಳುವುದಕ್ಕೆ ಯಾರೇನು ಅರಿಯದ ಮಾತಲ್ಲ. ನೀನು ಹೇಳಿದ ಕ್ಷಣಕ್ಕೆ ಅವನೇನು ಸುಗುಣನಾಗಲಿಲ್ಲ. ಇದು ಹಾಗಿರಲಿ. ಅವನು ಲೋಕರಕ್ಷಕನಾದರೆ ಒಬ್ಬರಿಗೊಂದ ಇನ್ನೊಬ್ಬರಿಗೊಂದ ಮಾಡ್ಯಾನೆ. 16,000 ಗೊಲ್ಲ ಸ್ತ್ರೀಯರನ್ನು ಸಂಭೋಗಿಸಾನೆ. ಗೊಲ್ಲರ ಕೇರಿಯಳ ಕಪ್ಪು ಬೆಣ್ಣೆ ಮುದ್ದೆಗಳನ್ನು ಕದ್ದು ತಿಂದಾನೆ. ಹಲವು ಮಾತುಗಳು ಯಾತಕ್ಕೆ ದ್ರೌಪದಿ? ಇಂಥ ಮುಡನನ್ನು ಲೋಕರಕ್ಷಕನನ್ನು ಬರೆ ಚೀಚಿ ಇಂಥ ಮಾತು ಆಡಬೇಡ. ಅವನ್ಯಾವ ದೊಡ್ಡ ಘನವಂತನೊಂದು ಹೇಳುವೆ. ಎನ್ನ ಮಗಳಾದ ರತಿ ದೇವಿನ ಒಲಿಯನಿಗಾದರೆ ಕೊಟ್ಟುಕೊಂಡು ಪ್ರೀತಿ ನೋಡುತ್ತೇನೆ ಹೊತ್ತು ಆಚಾರ ಚೋರ ಕುಲಗೇಡಿ ಕೃಷ್ಣನ ಮಗನಿಗೆ ಮಗಳನನ್ನು ಕೊಡೋದುಂಟೆ. ಮಗಳನನ್ನು ಕೊಡುವೆನೆಂದು ನಿನಗೇನಾದರೂ ವಚನವನ್ನು ಕೊಟ್ಟಿರುವೆನು ಹೇಗೆ? ಇದು ಅಲ್ಲದೆ ಕಟ್ಟು ಮಾಡಿ ಕೇಳುವುದಕ್ಕೆ ನಿಮ್ಮಪ್ಪನ ಗಂಟೆಯನ್ನು ಕೊಟ್ಟಿರುವೆ ಹೇಗೆ? ಬಳಿರಿಯಲ್ಲ ಈ ಸಾರದೆ. ಶರಣು ಶರಣು ಅಂದರೆ ಗುಡಿಯ ಮೈ ಮೇಲೆ ಬಿದ್ದಂತೆ ಆಯ್ತು, ನೋಡಿದ್ಯಾ? ಹೌದು ದೇವ. ಎಲೇ ನೀಚಳೆ, ಪ್ರತಿ ಉತ್ತರಕ್ಕೆ ಉಚ್ಚರಿಸಬೇಡ. ಆಚೆಗೆ ನಡಿ ದ್ರೌಪದಿ, ಬಿಟ್ಟು ನಡಿಯನ್ನರ ಮನೆ ಜಾಗ್ರತೆ. ಕಮಲ ಚಕ್ರವರ್ತಿ ಅಮ್ಮಯ್ಯ, ಏತಕ್ಕಿಷ್ಟೊಂದು ಸಿಟ್ಟು? ನೀನು ಆಡುವ ಮಾತುಗಳಿಗೆ ದ್ರೌಪದಿ ಸುಮ್ಮನೆ ಮಗಳನ್ನು ಕೊಡು. ಸರ್ವತ ಕೊಡುವುದಿಲ್ಲ ಅಮ್ಮಯ್ಯ. ಹೇಗೆ ಕೊಡುವುದಿಲ್ಲ?
ಆ ಕೃಷ್ಣನ ಮಗನಿಗೆ ಮಾತ್ರ ಕೊಡುವುದಿಲ್ಲಮ್ಮಯ್ಯ. ಹೇಳಿದರೆ ಕೇಳು. ಅದೇನು ಚೆನ್ನಾಗಿ ಹೇಳಮ್ಮಯ್ಯ. ಕಣ್ಣ ಕೇಳಿದರೆ ತಪ್ಪೇನು, ಕದಿಯಲಿಲ್ಲ ನಿನ್ನ ಕಂಡು ನಾನ. ಅವನನು ಕೊಟ್ಟ ಮಾತನು ತಪ್ಪೆ ಬಾಳಬಾರದು, ಕೊಟ್ಟ ಮಾತನು ತಪ್ಪೆ ಬಾಳಬಾರದು. ಕಮಲ ಚಕ್ರವರ್ತಿ, ಎಲೆ ಪಾಂಚಾಲಿ, ಕನ್ನೇರುವ ಮನೆಗೆ ಯಾರಾದ್ರೂ ಬರಬಹುದು, ಕನ್ಯೆಯನ್ನು ಯಾರಾದ್ರೂ ಕೇಳಬಹುದು. ಕೊಡುವುದಿಲ್ಲ ಎಂದರೆ ಸುಮ್ಮನೆ ಎಂದಿಗಿರಿಗೆ ಹೋಗುವುದಲ್ಲ. ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿರುವಿಯ. ಸಹಜವಾಗಿ ಮಾತನಾಡೋದು ದ್ರೌಪದಿ. ನನ್ನನ್ನೇ ಕತ್ತು ಹಿಡಿದು ನೂಕುತ್ತಿರೆಂದು ಹೇಳುವಿಯ. ಸಹಜವಾಗಿ ನೂಕುವಂತ ದ್ರೌಪದಿ. ಎಲ್ಲ ಅಜ್ಞಾನಿ, ಎಲೆ ಅಜ್ಞಾನಿ, ಇದು ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ ದ್ರೌಪದಿ? ಕರಮುಗಿದು ಬೇಡಿಕೊಳ್ಳುವೆನು, ಮಗಳನ್ನು ಕೊಟ್ಟು ಪುಣ್ಯವನ್ನೇ ಕಟ್ಟಿಕೊ ಅಣ್ಣ ರಾಜಾದ್ರಿಗಣ್ಯ. ಎಷ್ಟು ಬೇಡಿಕೊಂಡರೂ ಕೊಡುವುದಿಲ್ಲ. ಯಮ್ಮ ಇಂಥ ಬಂಗದ ಮಗಳು ತಾಂಡಿ ಏನ್ ಮಾಡ್ತೀನಿ, ನಂದೆಳ್ಳಾಗದೆ ಬಾ, ನಾನು ಕೊಡ್ತೀನಿ, ನೀನು ಕೊಡ್ತ ನಮ್ತವ. ಎಲೆ ಪಾಂಚಾಲಿ, ಅಜ್ಞಾನಿ, ಎಣ್ಣ ಮಗಳೆಂದೊಯ್ದವರಿಗೆ ಅಂತಕರಣ ಪಟ್ಟ ಸುಮ್ಮನಿದ್ದರೆ ಎನ್ನನ್ನು ಅಜ್ಞಾನಿ ಎಂದು ಬಗಳುವ. ಎಲೆ ಬಂಡ ಮುಂಡೆ, ಆಡಲಕ್ಕೆ ನೀನೆಷ್ಟರವಳು, ನಿನ್ನ ಯೋಗ್ಯತೆ ಎಷ್ಟು? ಮಹಿಳೆಯ ಸಾರದೆ ಈ ಚಾಂಡಾಲ ಮುಂಡಿಯು ಎನ್ನನ್ನು ಅಜ್ಞಾನಿ ಎಂದು ಬಗಳುವಳು. ಹೌದು ದೇವ. ಅಯ್ಯೋ, ಈ ನುಡಿಯನ್ನು ಕೇಳಲಾರೆ. ಜಾಗೃತಿಯಿಂದ ಇವಳ ಕುತ್ತಿಗೆ ಹಿಡಿದತ್ತ ನೂಕ. ಯಾರು ಬರ್ರ ನೋಡೋಣ ಸಾರಥೆ. ಯಮ್ಮ ಇಂಥ ಬಂಗದ ಮಗಳು ತಾಂಡಿ ಏನ್ ಮಾಡ್ತೀವ, ಉಡೆಗಳದಾಗದೇವ. ಕಮಲ ಚಕ್ರವರ್ತಿ, ಅಮ್ಮಯ್ಯ, ನಮ್ಮ ಅಣ್ಣನನ್ನ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿರುವಿಯ. ಸಹಜವಾಗಿ ಮಾತನಾಡೋ ದ್ರೌಪದಿ. ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲಮ್ಮಯ್ಯ? ಮಗಳನ್ನು ಕೊಡು, ಸರ್ವತ ಕೊಡುವುದಿಲ್ಲಮ್ಮಯ್ಯ. ಪುಣ್ಯವನ್ನ ಕಟ್ಟಿಕೋ. ನಿನ್ನ ಪುಣ್ಯ ನನಗೆ ಬೇಕಾಗಿಲ್ಲಮ್ಮಯ್ಯ. ನಮ್ಮ ಅಣ್ಣನನ್ನು ಏನೆಂದು ಬಗಳಿದೆ? ಕುಲ್ಲ ಗೊಲ್ಲ ಚಾರ ಚೋರನೆಂದು ಬಗಳುವೆನ. ಕೊಲ್ಲ ಕೊಲ್ಲ ಎನ್ನುವೆ ಎಲ್ಲ, ಕೊಲ್ಲಗ್ಯಾರು ಸರಿಯೇ ಇಲ್ಲ. ನಮ್ಮಣ್ಣನ ಕೀರ್ತಿಯ ಸುದ್ದಿ ಜಗತ್ ಪ್ರಸಿದ್ಧಿ. ಕೊಟ್ಟ ಮಾತನು ತಪ್ಪಿ ಬಾಳಬಾರದು, ಕೊಟ್ಟ ಮಾತನು ತಪ್ಪಿ ಬಾಳಬಾರದು. ನಿಟ್ಟೂರು ಗ್ರಾಮದಲ್ಲಿ ಕೀಚಕನ ಪಾತ್ರ ಮಾಡಿದಂತ ಸರ್ದಾರ್ ಇವರು ಗೀತಮ್ಮಕ್ಕ ಅವರಿಗೆ 101 ರೂಪಾಯಿ ಮತ್ತೆ ಸಾರಥಿ ಪಾತ್ರ ಮಾಡಿದಂತವರಿಗೆ 101 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಅವರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ನಿಟ್ಟೂರು ಗ್ರಾಮದಲ್ಲಿ ಪಾಂಡೂಜಿ ಎಂಬ ಬಯಲಾಟದಲ್ಲಿ ಕೀಚಕನ ಪಾತ್ರ ಮಾಡಿದಂಥವರು 100 ರೂಪಾಯಿ ಸರ್ದಾರ್ ಇವರು 100 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಎಲ್ಲವ ಕಮಲ ಚಕ್ರವರ್ತಿ, ಪಾಂಚಾಲಿ, ಮಗಳನ್ನು ಕೊಡು ಎಂದು ಕೇಳಿದರೆ ಬಾಯಿಗೆ ಬಂದ ಹಾಗೆ ಬಗಳುತ್ತಿರುವೆಯ. ಸಹಜವಾಗಿ ಬಗಳುವನ ಅಮ್ಮಯ್ಯ. ಇದು ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ? ಮಗಳನ್ನು ಕೊಡು, ಅಮರೇಶ್ವರನು ಮೆಚ್ಚುವನು. ಮೆಚ್ಚಲಿದ್ದರೆ ಚಿಂತೆ ಇಲ್ಲ, ಆ ಗೊಲ್ಲನ ಮಗನಿಗೆ ಮಾತ್ರ ಕೊಡುವುದಿಲ್ಲ. ಮಗಳನ್ನು ಕೊಡದೆ ಹೋದರೆ ಅಮರೇಶ್ವರನ ಸರ್ವತ ಮೆಚ್ಚುವುದಿಲ್ಲ ಅಣ್ಣ ರಾಜಾದ್ರಿಗಣ್ಯ. ಎಲೇ ದ್ರೌಪದಿ, ಎಲ್ಲವ ಕಮಲ ಚಕ್ರವರ್ತಿ, ಮಗಳ ನನ್ನ ಕೊಡದಿದ್ದರೆ ಅಮರೇಶ್ವರನ ಮೆಚ್ಚುವುದಿಲ್ಲ ಎಂದು ನಿಶ್ಚಯವಾಗಿ ಉತ್ತರಿಸುವೆಯಲ್ಲ. ನಾನೇನು ಕೊಡಬೇಕು? ಆತ
ಆತನ ಸಾಕ್ಷಿ ನೀನ್ಯಾತ ಕೇಳುವೆ? ಆತನು ನಮ್ಮಂತೆ ಪಕ್ಷ ಪರಪಕ್ಷ ಮಾಡಿ ನ್ಯಾಯ ಹೇಳುವನಲ್ಲ. ಆ ಪರಮೇಶ್ವರನೇ ಈ ದಿನವೇ ಎನ್ನನ್ನು ಬಂಧನ ಕೆಟ್ಟ ಉರಿ ಗಣ್ಣಿನಲ್ಲಿ ಸುಟ್ಟರೆ ಸುಡಲಿ. ಆ ಕುಲಗೇಡಿ ಕೃಷ್ಣನ ಮಗನಿಗೆ ಮಗಳನನ್ನು ಕೊಡುವುದ ಮರಿಯೇ ಹೊಟ್ಟೆ ಕಿಚ್ಚಿಗೆ ದುಷ್ಟವಚನ ಮುಚ್ಚರಿಸಿದ್ರೆ ಈಗಲೇ ನನ್ನ ಕರ ಪಿಡಿದು ಯಾವ್ದು ಮುಖವೇ ಎಲೇ ಮೂರ್ಖಳೇ, ಈ ನಡಸಭೆಯಲ್ಲಿ ಯಾತಕ್ಕೆ ಅಳ್ತ ಕುಂತಿರುವಿ? ಎಲ್ಲಿ ದುಃಖಿಸಿದರೆ ನಿನ್ನ ಕೇಳುವರದಾರು? ಎಲೇ ಅದಮಳೆ, ಎಲ್ಲೋ ಕಮಲ ಚಕ್ರವರ್ತಿ, ಕೊಟ್ಟರೆ ಕೊಂಡಾಡಬೇಕೋ ಕೊಡದಿದ್ದರೆ ಬಿಟ್ಟಾಡಬೇಕೆಂಬುದನ್ನು ದಾರ ಕಲಿಸಿದರು ನಿನಗೆ. ಎಲೇ ನೀಚಳೆ, ಕುಲಗೇಡಿ ಕೃಷ್ಣನ ಮಗನಿಗೆ ಮಗಳನನ್ನು ಕೊಡುವುದು ಉಂಟೆ ಮೂರ್ಖಳೇ? ಬಾಯಿ ಮುಚ್ಚಿಕೊಂಡು ನಡಿ, ಸುಮ್ಮನೆ ಇಡು ಮುಂದಕ್ಕೆ ಅಡಿ ಆಡದಿರು ಈ ನುಡಿ. ಎಲ್ಲೋ ಮೂರ್ಖ, ಎಲೇ ಮೂರ್ಖಳೆ, ಎಲ್ಲೋ ಭಂಡ, ಎಲೇ ಬಂಡಳೆ, ಎಲ್ಲೋ ಅಧಮ, ಎಲೇ ಅದಮಳೆ, ಮಗಳನ್ನು ಕೊಡುವುದಿಲ್ಲವೇ? ಕೊಡುವುದಿಲ್ಲ, ನಮಗೆ ಬೇಕಾಗಿಲ್ಲ, ನಾನು ಕೊಡುವುದಿಲ್ಲ. ಎಲ್ಲೋ ಮೂರ್ಖ, ಎಲೇ ಮೂರ್ಖಳೆ, ಎಲ್ಲೋ ಭ್ರಷ್ಟ, ಲೇ ಬಂಡ ಮಂಡೆ, ಹೇಳುವೆಲೆ ಕೇಳು. ಅದೇನು ಚೆನ್ನಾಗಿ ಹೇಳು. ಎಲ್ಲೋ ಮೂರ್ಖಳೇ, ನಮ್ಮ ಅಣ್ಣನನ್ನ ಬಾಯಿಗೆ ಬಂದ ಹಾಗೆ ಬಗಳುತ್ತಿರುವೆಯ? ಸಹಜವಾಗಿ ಬಗಳುವೆನ ದ್ರೌಪದಿ. ಮಗಳನ್ನು ಕೊಡುವುದಿಲ್ಲವೆಂದೇ ಹೇಳಿದೀಯಾ? ಸಹಜವಾಗಿ ಹೇಳುವೆನ ದ್ರೌಪದಿ. ನಿನ್ನ ಮಗಳು ನಮಗೆ ಬೇಕಾಗಿಲ್ಲ, ನಾನು ಕೊಡುವುದಿಲ್ಲ ಅಮ್ಮಯ್ಯ. ನೀನು ಕೊಟ್ಟರೂ ನಾವು ಮಾಡಿಕೊಳ್ಳುವುದಿಲ್ಲ. ನಾನು ಕೊಡುತ್ತೇನೆಂದು ನಿನ್ನ ಮನೆಗೆ ನಾನು ಬಂದಿರುವೆನು. ಈಗ ಕತ್ತಿ ಹಿಡಿದು ಲೋಕತ್ತನೆಂದು ಬಗಳುದಿಯಲ್ಲ, ಸಹಜವಾಗಿ ಬಗಳುವೆನು. ನಿನ್ನ ಕೈಗೆ ರಣ ಹುಟ್ಟಲಿ. ನಮ್ಮ ಅಣ್ಣನ ಕೈಗೆ ರಣ ಹುಟ್ಟಲ. ಎಲ್ಲೋ ಮೂರ್ಖ, ಇಲ್ಲಿ ಕುಳಿತಿರುವ ಜನರು ನಿನ್ನನ್ನು ಕೂತ ಜನರು ನಿಮ್ಮ ಅಣ್ಣನ ಥೂ ಥೂ ಅಂದುವುಗಳಲ್ಲ. ಅಲ್ಲಿಯೇನ ಭ್ರಷ್ಟ, ದ್ರೌಪದಿ, ಗಳಿಗೆ ದೃಷ್ಟ ನುಡಿಗಳನ್ನು ಬಗಳುವೆ ಅಲ್ಲ. ನಿನಗೆಷ್ಟು ಗರ್ವವಿರುವುದು? ಇಲ್ಲೇ ಮಾನಹೀನಳಾದ ಎಣ್ಣೆ, ಎಂದಕ್ಕೆ ದುಶ್ವಾಸ ನಂಬ ಕಡ ಪರಕ್ರಮೆ ನಿನ್ನ ಮೈ ಮೇಲಿನ ಸೀರೆ ಬಿಚ್ಚ ಮಾನ ಕಳೆದರೂ ನಿನಗೆ ನಾಚಿಕೆ ಹುಟ್ಟಲಿಲ್ಲವೇ? ಇಲ್ಲೇ ಮಾನಹೀನಳಾದ ಎಣ್ಣೆ, ಇದು ಅಲ್ಲದೆ ವಿರಾಟ ನಗರದಲ್ಲಿ ಕೀಚಕನೆಂಬ ಕಡಪರಕ್ರಮಿಯು ನಿನ್ನ ಮುಡಲೆಂಪಿಡಿದು ಹೇಳಿದರು ನಿನಗೆ ನಾಚಿಕೆ ಹುಟ್ಟಲಿಲ್ಲವೇ? ನಿನ್ನಮ್ಮೆ ರತಿಯ ಸುದ್ದಿ ಎತ್ತಿದರೆ ಬಾಯಿ ಬಾಯಿ ಒಡಿವೆ. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನಡಿ ಪಾಂಚಾಲಿ ವೈಮಾಲಿ ಕರ ಬಿಡುದು ನೂಕುವೆ ಈಗಲೇ. ಎಲ್ಲೋ ಭಂಡರೆ, ಎಲೇ ಬಂಡಳೆ, ಎಲ್ಲೋ ಮೂರ್ಖ, ಎಲೇ ಮೂರ್ಖ, ದುಶ್ಯಾಸನನು ಎನ್ನ ಮರ್ಯಾದೆಯನ್ನು ಕಳೆದನೆಂದು ಬಗಳುತ್ತಿರುವೆಯಾ? ಸಹಜವಾಗಿ ಹೇಳುವನು ದ್ರೌಪದಿ. ಎಲ್ಲೋ ಮೂರ್ಖ, ಎಲೇ ಮೂರ್ಖ, ಎಲ್ಲೋ ಅಧಮ, ಎಲೇ ಅದಮಳೆ, ಸೀತೆ ಬಯಸಿ ರಾವಣ ಸತ್ತ, ಎನ್ನ ಬಯಸಿ ಕೀಚಕ ಸತ್ತ.
ಮನೆ ಮಾತ್ರ ಕೊಡುವುದಲ್ಲ ದ್ರೌಪದಿ. ಮಗಳ ಕೊಡದಿರ ನಿನ್ನ ಚಿತ್ತ ಮೂರ ದೇವತೆ ಪುತ್ರೆ ಒತ್ತ ಮೋಕ ದೂರ ಹೋಗತ್ತ ಮಹಮೂತಾನೆ ನೇನು ಎಲ್ಲ ಮೂರ್ಖನೇ, ಎಲೆ ಮೂರ್ಖಳು, ಎಲ್ಲ ಅಧಮನೇ, ಎಲೆ ಅದಮಳೆ, ನಿನ್ನ ಸಿರಿ ಸಂಪತ್ತು ಹಾಳಾಗಿ ಹೋಗಲಿ. ನಮ್ಮ ಅಣ್ಣನ ಸಂಪತ್ತು ಹಾಳಾಗಿ ಹೋಗಲು. ಎಲ್ಲ ಭಕ್ತ, ಎಲೆ ಭಕ್ತಳು, ನಮ್ಮ ಅಣ್ಣನನ್ನ ಬಾಯಿಗೆ ಬಂದ ಹಾಗೆ ಬರುತ್ತೀರಿ. ರಾಜವಾಗಿ ಬಗಳು ದ್ರೌಪದಿ. ನನ್ನ ಬಾಯಿಗೆ ಒಳ ಬೀಳಲಿ. ನಮ್ಮ ಅಣ್ಣನ ಬಾಯಿಗೆ ಹುಳ ಬೀಳಲಿ. ಎಲ್ಲ ಅಧಮ, ನಿನ್ನ ಮಗಳು ನಮಗೆ ಬೇಕಾಗಿಲ್ಲ. ಮೂಲ ದೇವತೆಗೆ ಮುದ್ರೆ ಮುದ್ರೆ ಒತ್ತಿಸಿಕೊ. ನಿನ್ನ ಅಣ್ಣ, ನಿನ್ನ ತಂದೆ ಆದ ದ್ರುಪದ ರಾಜರು ನಿನ್ನ 5 ಮಂದಿ ಪಾಂಡವರಿಗೆ ಮುದ್ರೆ ಹಾಕಿದರೆ ದ್ರೌಪದಿ. ಎಲ್ಲ ಮೂರ್ಖ, ಎಲ್ಲ ಭ್ರಷ್ಟ, ಬಾಯಿಗೆ ಬಂದ ಹಾಗೆ ಮಗಳ ಬೇಡ. ಕುಳಿತರ ಜನರು ನಿನ್ನನ್ನು ಥೂ ಎಂದು ಹೇಳಿ ಪಾಂಡವರ ತೂತು ಒಂದು ಹೋಗಲು. ಶಾಪ ತಟ್ಟಲಿ. ನಿನ್ನ ಪಾಪನನ್ನೇನು ಮಾಡುವುದು? ಭ್ರಷ್ಟ, ದ್ರೌಪದಿ, ಈ ಚಾಂಡಾಲ ಮುಂಡಿಯು ಆ ಬಂಡ ಕುಲಗೇಡಿ ಕೃಷ್ಣನ ಬಲದಿಂದ ಎನ್ನನ್ನು ಲೆಕ್ಕಸದೆ ತನ್ನ ಮನ ಬಂದಂತೆ ಬಗಳವಳ. ಅವನಪ್ಪ ಎಂತ ಮಾತು ಮಾತಾಡ್ತಾವ ಮರಯ್ಯಮ್ಮ. ಅಯ್ಯೋ, ಈ ಕರ್ಣ ಕಠೋರವಾದ ನುಡಿಯನ್ನು ಕೇಳಲಾರೆ. ಜಾಗ್ರತೆಯಿಂದ ಇವಳ ಕುತ್ತಿಗೆಂಪಿಡದ ನೂಕು. ಜಾಗ್ರತೆಯಿಂದ ಇವಳ ಕುತ್ತಿಗೆಂಪಿಡದನ ಪಟ್ಟಣದಿಂದ ತಪ್ಪು ಸಾರ್ಗ ನಿಮ್ಮೆಷ್ಟರಂತಾಗಲೇ ಬದಿ ಅಪ್ಪ ಸಾರಥಿ, ಅಮ್ಮ ಜನನಿ, ಕಂಡಲ್ಲೇ ತಿರುಗಿ ಜಗಳ ಇಕ್ಕುವನು ಆ ನಾರದರು. ಎಮ್ಮ ಅವ್ರದ್ದು ಇವ್ರಿಗೆ ಇವ್ರದ್ದು ಅವಳಿಗೆ ಉಂಡು ತರಗದಲ್ಲ ಹಂಗೆ ಅಂತ ಪುಣ್ಯಾತ್ಮ ಮಾತು ಕೇಳಿದೆ. ಆ ನಾರದರ ಮಾತನ್ನು ಕೇಳಿ ಕಮಲಾವತಿಗೆ ಬಂದು ನಾನು ಅವಮಾನಿತಳಾದೆನು. ಎಮ್ಮ ಹೇಳ್ಬಾರ್ದಮ್ಮ, ಬಾಯಿಗೆ ಬಂದಂಗೆ ಈಗ ಬಯಸಿಬಿಟ್ಟೆ. ಅಣ್ಣನಿಗೆ ಮುಖವನ್ನು ಹೇಗೆ ತೋರಿಸಲಿ ಸಾರಥಿ? ಅಲ್ಲಿ ಹಿಂದೆ ಮಾತನ್ನ ಕೇಳ ಮತ್ತೆ ಬಂದ್ ನೋಡಲ್ಲ ಈಗ.